ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನಿವತ್ತು ಥರ್ಸ್ಡೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಬೇಗ ನೀರು ಬಿಟ್ಟಿದ್ರು. ನಾವು ಎದ್ದಾಗಲೇ ಹೌಸ್ ಫುಲ್ ಆಗಿಬಿಟ್ಟಿತ್ತು. ಇಲ್ಲಿಂದ ನನ್ನ ಕೆಲಸ ಸ್ಟಾರ್ಟ್ ಆಯಿತು. ನೀರು ಇನ್ನೂ ಬರ್ತಾನೆ ಇತ್ತು. ಹಾಗಾಗಿ ಈ ಕಡೆ ಸೈಡಿಗೆಲ್ಲ ತುಂಬ ಗಲೀಜಾಗಿತ್ತು ಅಂತ ಹೇಳಿ ತೊಳೆದ್ರಾಯಿತು ಅಂತ ಹೇಳಿ ತೊಳಿತಾ ಇದ್ದೆ. ವೀಕಲ್ಲಿ ಒನ್ ಟೈಮ್ ಆದರೂ ನಾನು ತೊಳಿತಾ ಇರ್ತೀನಿ. ಆದರೆ ತೊಳೆದೇ ತುಂಬಾ ದಿನ ಆಗಿತ್ತು. ಹಾಗಾಗಿ ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಒಳಗಡೆ ಬಂದು ಇವಾಗ ಕಸ ಹೊಡೆದು ನೆಲ ಒರೆಸ್ತಾ ಇದ್ದೀನಿ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನು ಪೂಜೆ ಮಾಡಬೇಕು ಅಂತ ಹೇಳಿ ದೇವರ ಸಾಮಾನೆಲ್ಲ ತೊಳಿತಾ ಇದ್ದೆ. ಫಸ್ಟು ಪೂಜೆ ಮುಗಿಸೋಣ ಅಂತ ಹೇಳಿ ಏನು ಇವತ್ತು ಟಿಫನ್ ಮಾಡಲೇ ಇಲ್ಲ. ಮೊದಲು ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಕೆಲಸನ ಸ್ಟಾರ್ಟ್ ಮಾಡಿದೆ. ಪೂಜೆ ಮುಗಿಯೋದ್ರಲ್ಲೇ 11 ಗಂಟೆ ಆಗೋಗಿತ್ತು. ಅಷ್ಟರಲ್ಲೇ ಅಕ್ಕ ರೊಟ್ಟಿ ಮಾಡೋಣ ಅಂತ ಹೇಳಿ ರೊಟ್ಟಿನ ಮಾಡ್ತಾಯಿದ್ಲು. ನಾನು ಹೋಗಿ ರೊಟ್ಟಿ ಬೇಯಿಸೋಣ ಅಂತ ಅವಳಿಗೆ ಹೆಲ್ಪ್ ಮಾಡಿದೆ. ರೊಟ್ಟಿ ಮಾಡಿ ಇವತ್ತು ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳ್ತಾಯಿದ್ಲು. ಆದರೆ ಸೊಪ್ಪಿನೂ ಸೋಸಿರಲಿಲ್ಲ. ಹಾಗಾಗಿ ನಾನು ಫಸ್ಟು ಸೊಪ್ಪು ಸೋಸ್ತೀನಿ, ನಾನು ರೊಟ್ಟಿನ ಬೇಯಿಸ್ಕೊತೀನಿ ಅಂತ ಹೇಳಿದ್ಲು. ಹಾಗಾಗಿ ಬಂದು ನಾನು ಸೊಪ್ಪನ್ನ ಸೋಸೋಕ್ಕೆ ಕೂತ್ಕೊಂಡೆ. ಸಬ್ಬಸಿಗೆ ಸೊಪ್ಪು ನಮ್ಮ ದೇಹಕ್ಕೆ ತುಂಬ ಹೆಲ್ಪ್ಫುಲ್ ಆಗಿದೆ. ಸಬ್ಬಸಿಗೆ ಸೊಪ್ಪು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಸಮಸ್ಯೆ ಆಗಲಿ ಮತ್ತು ಮೂಳೆ ಕೀಲುವಿನ ಸಮಸ್ಯೆಗೆ ತುಂಬ ಉಪಯುಕ್ತ ಆಗಿದೆ. ಆಮೇಲೆ ನಿದ್ರಾಹೀನತೆ ಸಮಸ್ಯೆ ಇದ್ದರೆ ಸಬ್ಬಸಿಗೆ ಸೊಪ್ಪು ತಿನ್ನೋದ್ರಿಂದ ತುಂಬ ಕಡಿಮೆ ಆಗುತ್ತೆ. ಹಾಗೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಈ ಟೈಮ್ನಲ್ಲಿ ತುಂಬ ಸೊಪ್ಪುಗಳು ಸಿಗೋದ್ರಿಂದ ಇವಾಗಿನ ಟೈಮ್ನಲ್ಲಿ ಸ್ವಲ್ಪ ಸೊಪ್ಪನ್ನ ಜಾಸ್ತಿ ತಿನ್ನಬೇಕು. ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ನಾನು ಇವತ್ತು ಸಬ್ಬಸಿಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ. ನೆಕ್ಸ್ಟ್ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿದ್ದೀನಿ. ಈ ಸೊಪ್ಪಿನ ಪಲ್ಯಗೆ ಯಾವುದೇ ರೀತಿಯ ಮಸಾಲ ಪುಡಿ ಅಥವಾ ಏನೂ ಹಾಕೋಂಗಿಲ್ಲ. ಬರೀ ಉಪ್ಪು ಅಷ್ಟೇ ಹಾಕಿದರೆ ಸಾಕು. ಕೆಲವೊಬ್ಬರು ಅರಿಶಿನ ಕೂಡ ಯೂಸ್ ಮಾಡ್ತಾರೆ. ಅರಿಶಿನ ಹಾಕೋರಿದ್ರೆ ಹಾಕ್ಬೋದು. ನಾ ಇಲ್ಲಿ ಅರಿಶಿನನೇ ಯೂಸ್ ಮಾಡಿಲ್ಲ. ಸೊಪ್ಪಿನಲ್ಲಿ ತುಂಬ ಮಣ್ಣಿರೋದ್ರಿಂದ ನಾನು ಒಂದು 2-3 ಸಲ ಸೊಪ್ಪನ್ನ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪನ್ನ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಒಂದು 2 ನಿಮಿಷ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸಿದರೆ ಸಾಕು. ಪಲ್ಯ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ ಆಗಿರುತ್ತೆ. ಇದೇ ಪಲ್ಯ ಥರ ಸೇಮ್ ಮೆಂತ್ಯ ಸೊಪ್ಪಿನ ಪಲ್ಯನೂ ಸೇಮ್ ಇದೇ ಥರನೇ ಮಾಡ್ಬೋದು. ಅದಕ್ಕೂ ಯಾವುದೇ ಮಸಾಲೆ ಪದಾರ್ಥ ಯೂಸ್ ಮಾಡೋಂಥ ಜಸ್ಟ್ ಒಂದು ಈರುಳ್ಳಿ ಇದ್ದರೆ ಸಾಕು, ಪಲ್ಯ ರೆಡಿಯಾಗಿರುತ್ತೆ. ನಾನು ಮಾಡಿರೋಂಥ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.